ಮನೆಗೆ ತರಕಾರಿ ಖಾಲಿಯಾಗಿದಾವ ಚಿಂತೆ ಬೇಡ. ಸಿಂಪಲ್ ಆಗಿ ಈ ವೈಟ್ ಕುಷ್ಕಾನ ಟ್ರೈ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ವೈಟ್ ಕುಷ್ಕ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ವೆಜ್ ಗ್ರೇವಿಗೆ ಅಥವಾ ನಾನ್ ವೆಜ್ ಗ್ರೇವಿಗೆ ಈ ವೈಟ್ ಕುಷ್ಕ ಸೂಪರ್ ಆಗಿರುತ್ತೆ. ಸಿಂಪಲ್ ಆಗಿ ಮಾಡಿಕೊಂಡ್ರು ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಈ ವೈಟ್ ಕುಷ್ಕನ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ವೈಟ್ ಕುಷ್ಕನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ದೇನೆ. ಮಾಮೂಲಿ ನಾವು ಸಣ್ಣ ಅಕ್ಕಿಲಾದರೂ ಈ ರೆಸಿಪಿನ ಮಾಡ್ಬೋದು ಅಥವಾ ಈ ರೀತಿ ಬಾಸುಮತಿ ರೈಸಲ್ಲಾದರೂ ಮಾಡ್ಬೋದು. ಯಾವ ಅಕ್ಕಿ ತೆಗೆದುಕೊಂಡ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅಕ್ಕಿನ ನಾನಿಲ್ಲಿ ಒಂದು 2 ಸಾರಿ ನೀಟಾಗಿ ತೊಳೆದು ತಗೊಬಂದಿದ್ದೇನೆ. ಈ ಅಕ್ಕಿಗೆ ನೀರನ್ನು ಸೇರಿಸಿ ಒಂದು ಅರ್ಧ ಚೊಂಬ ಆಗುವಷ್ಟು ಈ ಅಕ್ಕಿನ ಒಂದು 15ರಿಂದ 20 ನಿಮಿಷನಾದರೂ ನೆನೆಸಿಡಬೇಕಾಗುತ್ತೆ. ಈ ರೀತಿ ಬಾಸುಮತಿ ರೈಸನ್ನು ನೆನೆಸಿಟ್ಟು ಮಾಡೋದ್ರಿಂದ ತುಂಬಾ ಉದುರುದ್ರಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಅನ್ನ. ಹಾಗಾಗಿ ಈ ರೀತಿ ನೆನೆಸಿಟ್ಟು ಮಾಡ್ತಾ ಇದ್ದೇನೆ. ಅನಂತರ ನಾನಿಲ್ಲಿ ಈ ರೀತಿ ಮಣ್ಣಿನ ಪಾತ್ರೆನ ತೆಗೆದುಕೊಂಡಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಅನಂತರ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೇನೆ. ಈ ತುಪ್ಪನ ಕರಗಲಿಕ್ಕೆ ಬಿಡಬೇಕಾಗುತ್ತೆ. ಬರೀ ತುಪ್ಪ ಆದರೂ ನಾವಿಲ್ಲಿ ಬಳಸ್ಬೋದು ಅಥವಾ ಈ ರೀತಿ ಎಣ್ಣೆ ತುಪ್ಪ ಎರಡನ್ನೂ ಸಹ ಬಳಸ್ಬೋದು. ನಂತರ ನಾನಿಲ್ಲಿ 2 ಪಲಾವ್ ಎಲೆ, 1 ತುಂಡು ಚಕ್ಕೆ, 2 ಮರಾಠೆ ಮೊಗ್ಗು, 2 ಏಲಕ್ಕಿ, 1 ಅನಾನಸುವನ್ನು ಹಾಕಿದ್ದೇನೆ. ಇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ. ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿರುವಂತಹ 2 ದಪ್ಪ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. ಈರುಳ್ಳಿನ ಚೆನ್ನಾಗಿ ಕಲರ್ ಬಿಡೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ನಾನಿಲ್ಲಿ ಒಂದು 4ರಿಂದ 5 ಆಗುವಷ್ಟು ಹಸಿ ಮೆಣಸಿನಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ನಂತರ 1.5 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ತೇನೆ. ಇವೆರಡನ್ನ ಸೇರಿಸಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಪುದೀನನೂ ಸಹ ಚೆನ್ನಾಗಿ ತೊಳೆದು ಸೇರಿಸ್ತಾ ಇದ್ದೇನೆ. 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತೇನೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಈಗ ಇದಕ್ಕೆ ಒಂದು 6ರಿಂದ 7 ಆಗುವಷ್ಟು ಗೋಡಂಬಿನ ಸೇರಿಸ್ತಾ ಇದ್ದೇನೆ. ಗೋಡಂಬಿ ಆಪ್ಷನಲ್, ಈ ಪಲಾವ್ಗೆ ಹಾಕಿದರೆ ಟೇಸ್ಟ್ ಇರುತ್ತೆ ಅಂತ ಹಾಕ್ತಾ ಇದ್ದೇನೆ. ಅನಂತರ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಗಟ್ಟಿ ಮೊಸರು ಹಾಗೂ ಗೋಡಂಬಿನ ಸೇರಿಸಿ ಚೆನ್ನಾಗಿ ಇದನ್ನು ಎಲ್ಲವನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಮೊಸರನ್ನ ಸೇರಿಸಿದ್ದೇನೆ. ನಾವು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದಲ್ಲಿ ಗಂಟಾಗೋ ಚಾನ್ಸ್ ಇರುತ್ತೆ. ಈ ರೀತಿ ಮೊಸರನ್ನ ಸೇರಿಸಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಹೆಚ್ಚು ಮಸಾಲೆ ಬೇಕಾಗಿಲ್ಲ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸಿದರೆ ಸಾಕಾಗುತ್ತೆ. ಅನಂತರ ಚಿಕ್ಕ ಗಾತ್ರದ 2 ಟೊಮ್ಯಾಟೊನ ಸೇರಿಸ್ತಾ ಇದ್ದೇನೆ. ದಪ್ಪ ಗಾತ್ರದಲ್ಲೇ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದೆಲ್ಲವನ್ನ ನಿಧಾನವಾಗಿ ನಾವು ಮಿಕ್ಸ್ ಮಾಡಬೇಕು. ಈ ಟೊಮ್ಯಾಟೊ ಎಲ್ಲವನ್ನ ಮ್ಯಾಶ್ ಮಾಡ್ದೇನೆ ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವೆಲ್ಲವನ್ನ ಬೇಯಿಸಬೇಕಾಗುತ್ತೆ. ಈ ಟೊಮ್ಯಾಟೊನ ಸೇರಿಸಿ ಜಾಸ್ತಿ ಹೊತ್ತು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಜಾಸ್ತಿ ಮಿಕ್ಸ್ ಮಾಡಬೇಕಾಗಿಲ್ಲ. ನಾವು ಜಾಸ್ತಿ ಮಿಕ್ಸ್ ಮಾಡಿದ್ರು ಜಾಸ್ತಿ ಬೇಯಿಸಿದ್ರು ಈ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದು ಕಲರ್ ಬಿಟ್ಕೊಳ್ಳುತ್ತೆ. ಆಗ ವೈಟ್ ಪುಲಾವ್ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಟೊಮ್ಯಾಟೊನ ಸೇರಿಸಿ ಜಾಸ್ತಿ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೇನೆ. ನೋಡ್ಬೋದು ನಾನಿಲ್ಲಿ 2 ಗ್ಲಾಸ್ ಬಾಸುಮತಿ ರೈಸ್ಗೆ 3 ಗ್ಲಾಸ್ ಆಗುವಷ್ಟು ಮಾತ್ರ ನೀರನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಈ ಬಾಸುಮತಿ ರೈಸನ್ನು 20ರಿಂದ 25 ನಿಮಿಷಗಳ ಕಾಲ ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ನೆಂದಿರ್ತವೆ. ಹಾಗಾಗಿ ಹೆಚ್ಚು ನೀರು ಏನು ಬೇಕಾಗಿಲ್ಲ. ಹಾಗಾಗಿ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಆಗುವಷ್ಟು ಮಾತ್ರ ನೀರನ್ನು ಸೇರಿಸಿದ್ದೇನೆ. ಸ್ವಲ್ಪ ನಮಗೆ ಉದುರುದ್ರಾಗೆ ಬೇಕಾಗಿರೋದ್ರಿಂದ ಈ ರೀತಿ 3 ಗ್ಲಾಸ್ ಆಗುವಷ್ಟು ಮಾತ್ರ ಸೇರಿಸಿದ್ದೇನೆ. ಮೆತ್ತಗೆ ಬೇಕು ಅಂದವರು 3.5 ನೀರಷ್ಟು
ಸೇರಿಸ್ಕೊಳ್ಬೋದು, 3.5 ಗ್ಲಾಸ್ ಆಗುವಷ್ಟು. ನೀರನ್ನು ಸೇರಿಸಿ ನೋಡಿ, ಈ ರೀತಿ ಕುದಿ ಬಂದ ನಂತರ ನೀರನ್ನು ಶೋಧಿಸಿರುವಂತಹ ಅಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಈ ರೀತಿ ಬಾಸುಮತಿ ರೈಸನ್ನು ಸೇರಿಸಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಜಾಸ್ತಿ ಜೋರಾಗಿ ನಾವು ಮಿಕ್ಸ್ ಮಾಡೋ ಹಾಗಿಲ್ಲ. ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅಕ್ಕಿನ ಸೇರಿಸಿ ನೋಡಿ, ಈ ರೀತಿ ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಇದನ್ನು ಆಗಾಗ ಮಾತ್ರ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು, ಈ ರೀತಿ ಅಕ್ಕಿ ಎಲ್ಲವೂ ಒಂದು 75% ಭಾಗ ಬೆಂದ ನಂತರ ಚೆನ್ನಾಗಿ ಒಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡಿ, ಅನಂತರ ನಾನಿಲ್ಲಿ ಮೇಲೆ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿರುವಂತಹ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸೊಪ್ಪನ್ನು ಈ ರೀತಿ ಹಾಕಿದ ನಂತರ ಇದಕ್ಕೆ ಲಿಡ್ ಅಥವಾ ಈ ರೀತಿ ಪ್ಲೇಟನ್ನು ಮುಚ್ಚಿ ಇದರ ಮೇಲೆ ಒಂದು ಭಾರವಾದಂತಹ ಕುಟ್ಟುವ ಕಲ್ಲನ್ನು ಈ ರೀತಿಯಾಗಿ ನಾನಿಲ್ಲಿ ಇಡ್ತಾ ಇದ್ದೇನೆ. ಈ ರೀತಿ ಭಾರ ಇಡೋದ್ರಿಂದ ಹಾವಿ ಹೊರಗೆ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ಒಳಗೆ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಅಂತ. ಈ ರೀತಿ ಇಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡ್ಬೋದು, ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ವೈಟ್ ಕುಷ್ಕ ರೆಡಿಯಾಗಿದೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಕಲರು ಸಹ ಚೇಂಜ್ ಆಗಿಲ್ಲ. ಹಾಗಾಗಿ ನಾನು ಹೇಳಿದ್ದು ಟೊಮೆಟೊನ ಸೇರಿಸಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಹಾಗೆಯೇ ಸಾಫ್ಟಾಗಿ ಬೇಯಿಸ್ಕೊಳ್ಬಾರ್ದು ಅಂತ. ಈಗ ರೆಡಿ ಆಗಿರುವಂತಹ ವೈಟ್ ಕುಷ್ಕನ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಈ ವೈಟ್ ಕುಷ್ಕ ಅಂತೂ ವೆಜ್ ಗ್ರೇವಿ ಆಗಿರ್ಬೋದು, ನಾನ್ ವೆಜ್ ಗ್ರೇವಿ ಆಗಿರ್ಬೋದು, ಸೂಪರ್ ಕಾಂಬಿನೇಷನ್ ಆಗೇ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತಿನ್ನಲಿಕ್ಕೂ ಸಹ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ವೈಟ್ ಕುಷ್ಕ ಮಾಡುವ ವಿಧಾನ. ಮನೆಗೆ ತರಕಾರಿ ಇಲ್ಲದೆ ಇದ್ದಾಗ ತಪ್ಪದೆ ಒಮ್ಮೆ ಈ ರೀತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.